Hey guys, good morning. Ellargu welcome back to my day 43 out of 100 day vlogging challenge. Okay, let's go. ಸೊ ಇವತ್ತಿನ ವ್ಲಾಗಿನ ಆರಂಭ ಪಬ್ಲಿಕ್ಕಿಂದ ಆ್ಯಂಡ್ ಇವಾಗ ಕಾಲೇಜ್ಗೆ ಹೋಗಬೇಕು, ಕಾಲೇಜ್ ಹೋಗ್ತಾ ಇದ್ದೀವಿ ಸೊ ಬೇಸಿಕಲಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಕಾಲೇಜ್ಗೆ ಹೋಗೋದೇ ತೋರಿಸ್ತಾ ಇದ್ದೀನಿ ವ್ಲಾಗಲ್ಲಿ. ಸ್ವಲ್ಪ ಡಿಫ್ರೆಂಟ್ ತೋರಿಸ್ಬೇಕಂದ್ರೆ ಬೇರೆ ಕಾಂಟೆಂಟ್ ಹುಡುಕಿ ಮಾಡಬೇಕು, ಬಟ್ ಕಾಲೇಜ್ಗೆ ಹೋಗಬೇಕಲ್ಲ ಡೈಲಿ. ಸೊ ಅದೇ ಕಾಂಟೆಂಟ್ ಆಗ್ತಾಯಿದ್ದೀನಿ. ನನಗೂ ಬೇಜಾರಾಗ್ತಿದೆ, ಚೇಂಜ್ ಮಾಡ್ತೀನಿ ಗೈಸ್, ಇಂಪ್ರೂವ್ ಮಾಡಬೇಕು ವ್ಲಾಗಲ್ಲಿ. ಬೇಸಿಕಲಿ ವ್ಲಾಗ್ ಮಾಡಿಕೊಂಡು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡಿ ಯಾವ ಥರ ಟ್ರಾಫಿಕ್ ಜಾಮ್ ಇದೆ ಆ್ಯಂಡ್ ಬಸ್ ಸಿಕ್ಕಿದೆ, ಬನ್ನಿ ಹೋಗೋಣ. ಸೊ ಫೈನಲಿ ನನಗೆ ಸೂಟ್ ಆಗೋ ಥರ ಬಸ್ ಬಂದಿದೆ. ಆ್ಯಂಡ್ ನೋಡಿ ಮೂರು ಸೀಟ್ ಇದೆ, ಇಲ್ಲಿ 2 ಸೀಟ್, ಎಷ್ಟು 5 ಸೀಟ್ ಗೈಸ್ ಬಂದಿದೆ ನನಗೆ. ಫೈನಲಿ BMTC ಬಸ್ ಟಿಕೆಟ್ ತೊಗೊಂಡಾಯಿತು ಗೈಸು. SVET ಅಂತ ಒಂದು ಬಿಲ್ಡಿಂಗ್ ಇದೆ, ಅದರ ಬೇಸ್ಮೆಂಟಲ್ಲೇ ನಾವು 10th ಸ್ಟ್ಯಾಂಡರ್ಡ್ ಕಲ್ತಿರೋದು. ಗೈಸು ಹತ್ತಿ ಬೆಲೆಗೆ ರೀಚ್ ಆಗಿದ್ದೀವಿ, ಸ್ವಲ್ಪ ಜಾಮ್ ಇದೆ ಗೈಸ್. ನಮ್ಮ ಸ್ಟಾಪಿಗೆ ರೀಚ್ ಆದಮೇಲೆ ಬ್ಯಾಗ್ ತೊಗೊಂಡು ಕಾಲೇಜ್ ಕಡೆಗೆ ಹೊರಟೆ ಗೈಸು. ಅರ್ಲಿ ಮಾರ್ನಿಂಗ್ ಕಾಲೇಜಿಗೆ ಓಡ್ತಾ ಇದ್ದೀವಿ. ಕಾಲೇಜ್ಗೆ ಟೈಮ್ ಆಗಿದೆ ಅಂತ. ಸೊ ಇವತ್ತು ಯಾವ ಥರ ಲೇಟ್ ಆಗಿದೆ ಅಂದರೆ ಜಸ್ಟ್ 2 ಮಿನಿಟ್ಸಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಕಾಲೇಜ್ ಅಂದರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಗೈಸು ಟೈಮ್ ಅಪ್ ಕ್ಲಾಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ನಿಮಿಷ ಆಗಿದೆ. ಲೇಟ್ ಆಗಿದೆ ಗೈಸ್ ಕಾಲೇಜ್ಗೆ, ಬಟ್ ಹೋಗ್ತಾ ಇದ್ದೀವಿ ಸೆಲ್ಫಿ ಸ್ಟಿಕ್ ಇಟ್ಕೊಂಡು. ಕ್ರೇಜಿ, ಯಾವ ಹುಡುಗರು ಈ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾಡ್ತಾಯಿದ್ದೀನಿ ಗೈಸು 2-3 ದಿನ ಮುಂಚೆ ನಾನು 1 ಅವರ್ ಲೇಟ್ ಹೋಗ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಜಲ್ದಿ ಬರ್ತಾಯಿದ್ದೀನಿ. 1 ನಿಮಿಷ ಲೇಟು, 2 ನಿಮಿಷ ಲೇಟು. ಆ್ಯಂಡ್ ಇವಾಗ ಕಾಲೇಜ್ ರೀಚ್ ಆಗೋಷ್ಟೊತ್ತಿಗೆ ಒಂದು 5 ಮಿನಿಟ್ಸ್ ಲೇಟ್ ಆಗುತ್ತೆ, ಬಟ್ ಹೋಗ್ತಾ ಇದ್ದೀವಿ ಗೈಸ್. ಸೊ ಎಲ್ಲರೂ ಕಾಲೇಜಿಗೆ ಲೇಟಾಗಿ ಹೋಗ್ಬೋದು, ಬಟ್ ನಾನು ಲೇಟ್ ಆದಾಗ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಕ್ರೇಜಿ, ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್. ಸೊ ಡೈಲಿ ಹೇಳೋ ಥರ ಕಾಲೇಜ್ ಮುಗಿದ್ಮೇಲೆ ಸಿಗ್ತೀನಿ 3:30 ಇಲ್ಲ 3:40 ಇದ್ದೀವಿ. ಬಟ್ ಇವಾಗ ನಾರ್ಮಲ್ ರೋಡಿಂದ ಹೋಗ್ತಾ ಇದ್ದೀವಿ. ಇಲ್ಲೇ ವ್ಯಾನ್ ಮೂವ್ ಆಗುತ್ತೆ, ಬಟ್ ನಾನು ಆ ಕಡೆ ಹೋಗ್ತಿದ್ದೆ. ಆ ಕಡೆ ಸ್ವಲ್ಪ ಬೋರಿಂಗ್ ರೋಡ್ ಇದೆ ಗೈಸ್, ಚೆನ್ನಾಗಿಲ್ಲ ಸ್ವಲ್ಪ. ಗೈಸು ನಮ್ಮ ಕಾಲೇಜ್ ವ್ಯಾನಲ್ಲಿ ಡೀಸೆಲ್ ಡೈರೆಕ್ಟಾಗಿ ಇಲ್ಲಿಗೆ ಬಂದು ಹಾಕ್ತಿದ್ದಾರೆ ಗೈಸು. ಫೈನಲಿ ಕಾಲೇಜಿಂದ ರಿಲೀಸ್ ಆಗಿದ್ದೀವಿ at 3:30 PM. ಸೊ ಹಳೆ ವ್ಯಾನ್ ಇದೆ ಇಲ್ಲಿ, ಸೊ ಬನ್ನಿ ಹೋಗೋಣ ಇದರೊಳಗೆ ಗೈಸು. ಫುಲ್ ಓಲ್ಡ್ ಆಗಿ ಸ್ಕೂಲ್ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಲಾಸ್ಟ್ ಸೀಟಲ್ಲಿ. ಚೆಕ್ ಇಟ್ ಆಫ್. ಹರ್ಷನ್ ಇದ್ದಾನೆ ಗೈಸು, ಬ್ಲಾಗಲ್ಲಿ ಹರ್ಷನ್ ಇದ್ದಾನೆ. ಹಾಯ್ ಹೇಳು. ಹಾಯ್. ಸೀಟ್ ಮಾತ್ರ ಎಲ್ಲ ಕಂಫರ್ಟೇಬಲ್ ಆ್ಯಂಡ್ ಪ್ರಾಪರ್ ಇದೆ. ಆ್ಯಂಡ್ ಬೇಸಿಕಲಿ ನಮ್ಮ ವ್ಯಾನಲ್ಲಿ ಸೀಟ್ ಪ್ರಾಪರಾಗಿಲ್ಲ, ಅರ್ಧೋಗಿರೋದೈತೆ ನಮ್ಮ ವ್ಯಾನಲ್ಲಿ ಆ್ಯಕ್ಚುಲಿ ಫುಲ್ ಅರ್ಧೋಗಿರೋ ಸೀಟ್ ಇದೆ. ಬಟ್ ಇಲ್ಲೆಲ್ಲ ನೋಡಿ ಸೀಟ್ ಹೆಂಗಿದೆ ಫುಲ್. ಸ್ಪೀಕರ್ ಇದೆ. ಸೊ ಇಲ್ಲೊಂದು ಹಳೆ ವ್ಯಾನ್ ಇದೆ, ಬಟ್ ಇದು ವರ್ಕಿಂಗ್ ಇಲ್ಲ. ಹಳೆ ಸ್ಕೂಲ್ ಬಸ್ ಚೆಕ್ ಮಾಡಿ. ಸೊ ಈ ಕಂಡೀಷನ್ ಹೇಗಿದೆ ಅಂತ ವ್ಯಾನ್ದು. ಸ್ಕೂಲ್ ಬಸ್ ಕಂಡೀಷನ್ ಎಲ್ಲ ಪ್ರಾಪರ್ ಆಗಿದೆ. ಆ್ಯಕ್ಚುಲಿ ನಾವು ಇದ್ರಲ್ಲಿ ಹೋಗ್ಬೋದು ಗೈಸ್, ಬಟ್ ನಮಗಿಲ್ಲ ಈ ವ್ಯಾನ್. ಹರ್ಷಲ್ಲಿ ಕುತ್ಕೊಂಡಿದ್ದಾನೆ ಗೈಸ್. ಈ ವ್ಯಾನಿಂದ ನಮ್ಮ ವ್ಯಾನ್ಗೆ ಹೋಗಿ ನಾವು ಮನೆಗೆ ಹೋಗಬೇಕು. ಇದೊಂದು ವ್ಯಾನ್ ಇದೆ, ಈ ವ್ಯಾನಿಂದ ಬಂದಿರೋದು ಗೈಸ್ ರೈಟ್ ನಾವು. ನೋಡಿ ಎಷ್ಟು ಚಿಕ್ಕದಾಗಿದೆ ವ್ಯಾನ್. ಸೊ ಕಾಲೇಜ್ ಮುಗಿದ್ಮೇಲೆ ಇವಾಗ ಮನೆಗೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಕಾಲೇಜ್ ಬಸ್ಸಲ್ಲಿ ತುಂಬ ಕ್ಲಿಪ್ ರೆಕಾರ್ಡ್ ಮಾಡಿದ್ದಿಲ್ಲ, ಬಟ್ ಇವಾಗ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು 2 ವೀಲ್ ಸ್ಕೇಟಿಂಗ್ ರೈಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿದೆ 2 ವೀಲ್ ಸ್ಕೇಟಿಂಗ್ ಆ್ಯಂಡ್ ಇಲ್ಲಿದೆ 2 ವೀಲ್ ಸ್ಕೇಟಿಂಗ್. ಇದಕ್ಕೆ 2 ವೀಲ್ಸ್ ಇರುತ್ತೆ, ಇಲ್ಲೊಂದಿದೆ ಮತ್ತು ಈ ಕಡೆ ಒಂದಿದೆ.
ಆ್ಯಂಡ್ ಹೆಲ್ಮೆಟು ಮತ್ತು ಫುಲ್ ಸೇಫ್ಟಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಬ್ಯಾಗ್ ಇದೆ. ಸೊ ಈ ಬ್ಯಾಗ್ ಒಳಗಡೆ ನಾನು ಪಿಲೋ ಇಟ್ಟಿದ್ದೀನಿ ಗೈಸ್. ಸೊ ನಾನಿವತ್ತು ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸ್ಕೇಟಿಂಗ್ನ ರೈಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ಲೈಟು ಬರುತ್ತೆ ಗೈಸ್, ಚೆಕ್ ಮಾಡಿ. ಇದರಲ್ಲಿ ಫರಾರಿ ಲೋಗೋ ಹಾಕಿದ್ದಾರೆ, ಫರಾರಿ ಲೋಗೋ. ಆ್ಯಂಡ್ ಈ ಒಂದು ಸ್ಕೇಟ್ನ ರೈಡ್ ಮಾಡೋಕ್ಕೆ ನನ್ನ ಹತ್ರ ಎಲ್ಲ ಸೇಫ್ಟಿ ಮೆಜರ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಗ್ ಇದೆಯಲ್ಲ, ಈ ಬ್ಯಾಗ್ ಆ್ಯಕ್ಚುಲಿ ಇದರಲ್ಲಿ ಪಿಲೋ ಇದೆ ಗೈಸ್. ಆ್ಯಂಡ್ ವೀಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಇದೆ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಆ್ಯಕ್ಚುಲಿ ಸ್ಕೇಟಿಂಗ್ ಮಾಡೋಕ್ಕೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಅದೊಂದು ಸ್ಕೇಟಿಂಗ್ ಥರ ಕನ್ಸಿಡರೇ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಚಿಕ್ಕದು, 2 ವೀಲ್ ಇರುತ್ತೆ ಗೈಸ್. ಸೊ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಬಟ್ ಕತ್ಲಾಗಿ ಬಂದಿದೆ. ಬಟ್ ನಾನು ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಗೈಸ್ ಅಟ್ ಎನಿ ಕಾಸ್ಟ್. ಸೊ ತುಂಬ ಜಲ್ದಿ ಫಟಾಫಟ್ ನಮ್ಮ ಲೊಕೇಶನ್ಗೆ ಹೋಗಿ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡೋಣ. ಬನ್ನಿ, ನನ್ನ ಕಡೆ ಇವತ್ತು ಆಗುತ್ತಾ ಇಲ್ಲ ಅಂತ ನೋಡೋಣ. ಬೇಸಿಕಲಿ ಸ್ಕೇಟಿಂಗ್ ವೀಡಿಯೋ ಮಾಡಬೇಕಂತ ನಾನು ಹೋಗ್ತಾ ಇದ್ದೆ. ಅದರಲ್ಲಿ ನಾನು ಹೋಗ್ತಾ ಇದ್ದೆ, ಅವಾಗೆ ಜೀವ ಫ್ರೆಂಡ್ ಸಿಕ್ಕಿದ್ದಾರೆ, ಜೀವನ್ ಫ್ರೆಂಡ್. ಸೊ ಬನ್ನಿ ಇವಾಗ ಸ್ಕೇಟಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಲೊಕೇಶನ್ಗೆ ಹೋಗ್ತೀನಿ, ಅಲ್ಲಿ ವೀಡಿಯೋ ಸ್ಟ್ಯಾಂಡ್ನ ಸೆಟ್ ಮಾಡಿ ಆ್ಯಂಡ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಫೈನಲಿ ಲೊಕೇಶನ್ಗೆ ಬಂದಾಯಿತು. ಬಟ್ ಈ ಒಂದು ಲೊಕೇಶನಲ್ಲಿ ವ್ಲಾಗ್ ಮಾಡ್ತೇನೆ. ಆ್ಯಕ್ಚುಲಿ ನೈಟ್ ಆಗಕ್ಕೆ ಬಂದಿದೆ. ಸೊ ಇಲ್ಲಿ ಸ್ಕೇಟಿಂಗ್ ಬ್ಯಾಗ್ ಜೊತೆ ಅಂದರೆ ಇದರಲ್ಲಿ ಪಿಲೋ ಇದೆ, ಇದರಲ್ಲಿ ಪಿಲೋ ಇದೆ ಮುಂಚೆನೇ ಹೇಳಿದ್ದೀನಿ ಸೇಫ್ಟಿಗೋಸ್ಕರ. ಆ್ಯಂಡ್ ಸ್ಕೇಟಿಂಗ್ನ ಈ ಒಂದು ಜಾಗದಲ್ಲಿ ಇಟ್ಟಿದ್ದೀನಿ. ಇವಾಗ ಅದನ್ನು ಹಾಕ್ಕೊಂಡ್ಬಿಟ್ಟು ಸಿಗ್ತೀನಿ ಗೈಸ್. ಡನ್ ಗೈಸ್. ಸೊ ಒಳಗಡೆ ಸ್ಕೇಟಿಂಗ್ ಪ್ಯಾಡ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಅಂದರೆ ಸೇಫ್ಟಿ ಮೆಷರ್ಸ್ಗೋಸ್ಕರ ಏಟ್ ಬೀಳ್ಬಾರ್ದು ಅಂದ್ಬಿಟ್ಟು. ಫಸ್ಟ್ ನಾವು ಹೆಲ್ಮೆಟ್ ಹಾಕ್ಕೊಳ್ಳೋಣ ಬನ್ನಿ. ಸೊ ಇದೇ ನಮ್ಮ ಹೆಲ್ಮೆಟು, ಚೆಕ್ ಇಟ್ ಆಫ್. ಬನ್ನಿ ಹಾಕ್ಕೊತೀನಿ, ಉಲ್ಟಾ ಹಾಕ್ಕೊಂಡಿದ್ದೀನಿ. ಹೆಲ್ಮೆಟ್ ಹಾಕ್ಕೊಂಡಾಯ್ತು. ಇವಾಗ ನೆಕ್ಸ್ಟ್ ಕೈ ಸೊ 2 ವೀಲಿರೋ ಸ್ಕೇಟಿಂಗ್ನ ಹಾಕೊತಾ ಇದ್ದೀನಿ. ಸೊ ಬನ್ನಿ, ಥ್ಯಾಂಕ್ ಯು. ಇಲ್ಲಿ ಬರುತ್ತೆ ಕರೆಕ್ಟಾಗಿ. ಸೊ ಗೈಸ್ ಫೈನಲಿ ಸ್ಕೇಟಿಂಗ್ ಹಾಕ್ಕೊಂಡಿದ್ದೀನಿ, ಬಟ್ ಕಾನ್ಫಿಡೆಂಟಾಗಿಲ್ಲ. ಅಂದರೆ ಸ್ಕೇಟಿಂಗ್ ಮಾಡೋಕ್ಕೆ ಅಷ್ಟೊಂದು ಕಾನ್ಫಿಡೆಂಟಾಗಿಲ್ಲ, ಬಿಕಾಸ್ ಅದು ಬೇರೆ ಥರ ಇದೆ ಗೈಸ್, ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆ್ಯಕ್ಚುಲಿ ಇವಾಗ ನಡೀತಾ ಇದ್ದೀನಿ. ಸೊ ಹಿಂಗೆ ನಡೆಯೋಕ್ಕೆಲ್ಲ ಕಾನ್ಫಿಡೆನ್ಸ್ ಆಗಿದೆ ಗೈಸ್. ಬಟ್ ಇದರಲ್ಲಿ ಲೈಟ್ ಬರ್ತಾ ಇದೆ, ಚೆಕ್ ಇಟ್ ಆಫ್. ಗೈಸ್ ಬೀಳೋ ಥರ ಚಾನ್ಸಸ್ ಇದೆ. ಸೊ ಬ್ಯಾಗ್ ಹಾಕ್ಕೊತೀನಿ. ಸೊ ಗೈಸ್ ಫೈನಲಿ ಫುಲ್ ಸೆಟಪ್, ಅಂದರೆ ಫುಲ್ ಸ್ಕೇಟಿಂಗ್ ಸೆಟಪ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಶೂ ಇದೆ, ಮತ್ತು ಇಲ್ಲಿ ಸ್ಕೇಟಿಂಗ್ದು ಇಲ್ಲಿದೆ ವೀಲ್. ಸೊ ಇದರಿಂದ ಲೈಟ್ ಬರ್ತಾಯಿದೆ. ಫೈನಲಿ ಫುಲ್ ಸೇಫ್ಟಿ ಮೆಷರ್ಸ್ ತೊಗೊಂಡು ಇವಾಗ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ರೈಡ್ ಮಾಡೋಷ್ಟು ಪರ್ಫೆಕ್ಟ್ ಆಗಿಲ್ಲ, ಜಸ್ಟ್ ಇವಾಗ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಹಿಂಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಬಟ್ ಬೀಳ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ವೇಟ್ ಜಾಸ್ತಿ ಇದೆ ಬಾಡಿ. ಮುರಿದೆ. ಸೊ ಗೈಸ್ ಬೇಸಿಕಲಿ ಸ್ಕೇಟಿಂಗ್ ಮಾಡೋಕ್ಕೆ ಬಂದಿದೆ, ಬಟ್ ಫಾರ್ ದ ಫಸ್ಟ್ ಟೈಮ್ ಸ್ಕೇಟಿಂಗ್ ಮಾಡ್ತಾಯಿದೆ. ಸೊ ಸ್ಕೇಟಿಂಗ್ ಮುರಿದೋಗ್ಬಿಟ್ಟಿದೆ ಆಲ್ಮೋಸ್ಟ್. ತೋರಿಸ್ತೀನಿ ಬನ್ನಿ. ಸೊ ಚೆಕ್ ಮಾಡಿ. ಸೊ ಸ್ಕೇಟಿಂಗ್ ಫುಲ್ ಮುರಿದೋಗ್ಬಿಟ್ಟಿದೆ. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಸ್ಕೇಟಿಂಗ್ ಮಾಡೋಕ್ಕೆ ಬಂದಿದೆ, ಬಟ್ ಸ್ಕೇಟಿಂಗ್ ಮುರಿದೋಯ್ತು ಗೈಸ್. ಸ್ಯಾಡ್ ಮೂಮೆಂಟ್ ಗೈಸ್. ಸೊ ಬೇಸಿಕಲಿ ಚಿಕ್ಕದಾಗಿರೋ ಸ್ಕೇಟಿಂಗ್ನ ನಾನು ಸ್ಕೇಟಿಂಗ್ ಅಂತ ಕನ್ಸಿಡರ್ ಮಾಡೋದೇ ತಪ್ಪು, ಬಿಕಾಸ್ ನನ್ನ ಬಾಡಿ ವೇಟ್ ಮತ್ತು ನನ್ನ ಓವರಾಲ್ ಬಾಡಿ ಸೈಜ್ಗೆ ಈ ಒಂದು ಸ್ಕೇಟಿಂಗ್ ಸೈಜ್ ಸೂಟೇ ಆಗೋಲ್ಲ. ಸೊ ಇಷ್ಟು ದೊಡ್ಡ ಸ್ಕೇಟಿಂಗ್ ತೊಗೊಂಡು ಸ್ಕೇಟಿಂಗ್ ಆಡೋಕ್ಕಂತ ಬಂದಿದ್ದಕ್ಕೆ ಈ ಸ್ಕೇಟಿಂಗ್ 2 ಪೀಸ್ ಆಗಿದೆ. ಬಟ್ 2 ಪೀಸ್ ಆಗಿಲ್ಲ, ಜಾಯಿಂಟ್ ಹೋಗ್ಬಿಟ್ಟಿದೆ. ಸೊ ಇಲ್ಲೊಂದು ಪಿನ್ ಇರುತ್ತೆ, ಸೊ ಆ ಪಿನ್ ಕಳೆದೋಗಿದೆ ಅನ್ಕೊತೀನಿ, ಅದಕ್ಕೆ ಇದು ಉಚ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ಬಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಿದೆ, ಬಟ್ ಇದು ಸ್ಕೇಟಿಂಗ್ ಅರ್ಥನೇ ಆಗ್ತಿಲ್ಲ ಹೇಗೆ ಹೊಡಿಬೇಕಂತ. ಸೊ ಇದನ್ನು ಕೆಲವೊಂದಿಷ್ಟು ದಿನ ಇದನ್ನು ರೆಡಿ ಮಾಡ್ತೀನಿ. ಸೊ ರೆಡಿ ಮಾಡಿಬಿಟ್ಟು ಸ್ಟ್ರೈಟ್ ಒಂದು ಲೈನಲ್ಲಿ ವೀಲ್ಸ್ ಇರುತ್ತೆ, 5 ವೀಲ್ಸ್ ನಾರ್ಮಲ್ ಈ ಥರ ವೀಲ್ಸು ಸ್ಟ್ರೈಟ್ ಆಗಿರುತ್ತೆ. ಆ ಸ್ಕೇಟಿಂಗ್ ಮಾಡಿ ಟ್ರೈ ಮಾಡ್ತೀನಿ ಗೈಸ್. ನೀವು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದೆ, ಬಟ್ ಆ ಸ್ಕೇಟಿಂಗ್ ಚಿಕ್ಕದಾಗಿತ್ತು, ಹಾಗೆ ನನ್ನ ಬಾಡಿಗೆ ಸೂಟ್ ಆಗಿದ್ದಿಲ್ಲ, ಬಟ್ ಅದಕ್ಕೆ ಮುರಿದೋಯ್ತು ಸ್ಕೇಟಿಂಗ್.